ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಎಲ್ಲಿದ್ಯಾ? ಮೇಡಮ್ ನೀವು ಹೇಳಿರೋ ರೋಡಲ್ಲೇ ಕಾಯ್ತಾ ಇದ್ದೀನಿ. MLA ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಅದೊಂದೇ ರೋಡ್ ಇರೋದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಆಮೇಲೆ ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಬಾರ್ದು. ಹಾಗೇನಾದ್ರೂ ಸಿಕ್ಬಿದ್ರೂ ನಮ್ಮ ಹೆಸರು ಹೇಳಬಾರ್ದು. ಕೆಲಸ ಆದ ತಕ್ಷಣ ನಾನು ಹೇಳಿರೋ ಜಾಗಕ್ಕೆ ಹೋಗಿ ಸೇರ್ಕೊಳ್ಬೇಕು. ಅಲ್ಲಿಂದ ನಿನ್ನ ಬೇರೆ ಊರಿಗೆ ಕಳಿಸ್ತೀನಿ. ನಾನು ಹೇಳೋವರೆಗೂ ವಾಪಸ್ ಬೆಂಗಳೂರಿಗೆ ಬರಬೇಡ. ತುಂಬ ಹುಷಾರಾಗಿ ಮಾಡಬೇಕು. ನೀನು ಆಕ್ಸಿಡೆಂಟ್ ಮಾಡ್ತಾ ಇರೋದು ಸಾಮಾನ್ಯ ವ್ಯಕ್ತಿಗಲ್ಲ, MLA. ಗವರ್ಮೆಂಟು ಪೊಲೀಸ್ಗೆ ತುಂಬಾ ಪ್ರೆಷರ್ ಹಾಕ್ತಾರೆ. ಸಾವಿರಾರು ಪೊಲೀಸರು ನಿನ್ನ ಹುಡುಕ್ಬೋದು. ಅದಕ್ಕೆ ನಾನು ಹೇಳೋವರೆಗೂ ಯಾವುದೇ ಕಾರಣಕ್ಕೂ ಹೊರಗೆ ಬರಬೇಡ. ಯಾರಿಗೂ ಕಾಲ್ ಮಾಡಬೇಡ. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ವಿಷಯ ತುಂಬಾ ಸೀಕ್ರೆಟ್ ಆಗಿರಬೇಕು. ಓಕೆ ಮೇಡಮ್. ಸರಿ, ಕೆಲಸ ಆದಮೇಲೆ ನಾನು ಹೇಳಿದ ಹಾಗೆ ಮಾಡು. ನೀನು ನನಗೆ ಮತ್ತೆ ಕಾಲ್ ಮಾಡಬೇಡ. ನಾನು ಹೇಳಿರೋ ಜಾಗಕ್ಕೆ ಹೋದರೆ ಅವರೇ ನನಗೆ ಕಾಲ್ ಮಾಡ್ತಾರೆ. ಆಯಿತು ಮೇಡಮ್. ಏನ್ ಸರ್, ಅಪ್ಪ ಮಗಳು ಇಷ್ಟು ಜೋರಾಗಿ ನಗ್ತಾ ಇದ್ದೀರಾ? ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ. ಆ ರಿಪೋರ್ಟ್ ಕೊಡಿ. ತಗೊಳ್ಳಿ. ಹೇಗಿದ್ಯಾ ಪುಟ್ಟ ಈಗ? ಓ, ನಾನು ಆರಾಮಾಗಿದ್ದೀನಿ. ಶಿಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆಪರೇಷನ್ ಮಾಡ್ಬೋದು. ಡಾಕ್ಟರ್ ರೆಡಿ ಇದ್ದಾರೆ. ಇನ್ 1 hour ಅಲ್ಲಿ ಆಪರೇಷನ್ ಶುರು ಮಾಡ್ಬೋದು. ಸರಿ. ಅಮೌಂಟ್ ರೆಡಿ ಇದೆಯಾ? ಯಾಕೆ ಏನು ಆನ್ಸರ್ ಮಾಡ್ತಿಲ್ಲ? ಅಮೌಂಟ್ ರೆಡಿ ಇದೆಯಾ ಮೇಡಮ್? ಅಮೌಂಟ್ ಪೇ ಮಾಡಿದ್ರಾ? ಅದು ರೆಡಿ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಪೇ ಮಾಡ್ಬಿಡ್ತೀವಿ. ಮೇಡಮ್, ಪದೇ ಪದೇ ಹೇಳಕ್ಕಾಗಲ್ಲ ಮೇಡಮ್. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಅಮೌಂಟ್ ಪೇ ಮಾಡದೆ ಆಪರೇಷನ್ನೇ ಶುರು ಆಗಲ್ಲ. ಯಾಕಂದ್ರೆ ಹಾಸ್ಪಿಟಲ್ ರೂಲ್ಸ್ ಇರೋದೇ ಹಾಗೆ. ಡಿಲೇ ಆದ್ರೆ ಆಪರೇಷನ್ ಕ್ಯಾನ್ಸಲ್ ಆದ್ರೂ ಆಗುತ್ತೆ. ದಯವಿಟ್ಟು ಇನ್ನು ಅರ್ಧ ಗಂಟೆಲಿ ಅಮೌಂಟ್ ಪೇ ಮಾಡ್ಬಿಡಿ. ಯಾಕಂದ್ರೆ ಇದು ಅರ್ಧ ಗಂಟೆ 1 hour ಅಲ್ಲಿ ಮಾಡೋ ಆಪರೇಷನ್ನೇ ಅಲ್ಲ, 7 to 8 hours ನಡೆಯುತ್ತೆ. ಡಾಕ್ಟರ್ಗೆ ನೈಟ್ ರಿಟರ್ನ್ ಫ್ಲೈಟ್ ಬುಕ್ ಆಗಿದೆ. ತುಂಬಾ ಲೇಟ್ ಆದ್ರೆ ಆಪರೇಷನ್ ಕ್ಯಾನ್ಸಲ್ ಮಾಡಿ ಹೊರಟ್ಬಿಡ್ತಾರೆ. ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. ಸರ್, ನಾವೇ MLA ಮನೆಗೆ ಹೋಗಿ ಬರೋಣವಾ? ಬೇಡ, ಬೆಳಗ್ಗೆನೆ ಬರ್ತೀನಿ ಅಂತ ಹೇಳಿದ್ರು. ನನ್ನ ಪ್ರಕಾರ ಇಷ್ಟೊತ್ತಿಗಾಗಲೇ ಆನ್ ದ ವೇ ಇರ್ತಾರೆ. ಅಶೋಕ್, ಯಾವುದಕ್ಕೂ ಒಂದ್ಸಲ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅವ್ರು ಆನ್ ದ ವೇ ಇದ್ರೆ ರಿಸೆಪ್ಷನಲ್ಲಿ ಹೇಗೋ ಮಾಡಿ 1 hour ಟೈಮ್ ತಗೋಬಹುದು ನಾವು. ಸರಿ, ಇವಾಗಲೇ ಕಾಲ್ ಮಾಡಿ ಬರ್ತೀನಿ. ಹಲೋ ಅಶೋಕ್, ಹೇಳಿ ಅಶೋಕ್. ಹಲೋ ಸರ್, ಸಾರಿ ಪದೇ ಪದೇ ಕಾಲ್ ಮಾಡ್ತಾ ಇದ್ದೀನಿ ಅಂತ ಏನೋ ಅಂದ್ಕೋಬೇಡಿ. ಪರವಾಗಿಲ್ಲ, ಹೇಳಿಯಪ್ಪ. ಸರ್, ಅದೇನು ಅಂದರೆ ಇನ್ನು 1 hour ಆಪರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಅಷ್ಟರೊಳಗೆ ಅಮೌಂಟ್ ಕಟ್ಟಕ್ಕೆ ಹೇಳಿದ್ದಾರೆ. ಅಲ್ಲಿಗೆ ಬರ್ತಾ ಇದ್ದೀನಿ. ಹಣ ಕೂಡ ರೆಡಿಯಾಗಿದೆ. ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿಗೆ ರೀಚ್ ಆಗ್ತೀನಿ. ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ. ಹಾಂ, ಶೋರ್ ಸರ್, ಶೋರ್. ಥ್ಯಾಂಕ್ ಯು. ನೀವು ಬನ್ನಿ.
ಓಕೆ. ಏಯ್, ಕಾರ್ ತೆಗಿಯೋ. ದುಡ್ಡೆಲ್ಲಿದೆ? ಕಾರಲ್ಲಿದೆ ಸರ್. ಸರಿ, ನಾನು ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಹಾಗೆ ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬರ್ತೀನಿ. ನೀವಿಬ್ರು ಬರೋದು ಬೇಡ. ಇಲ್ಲೇ ಓಕೆ ಸರ್. ಸರಿ. ಹಲೋ. MLA ಗಾಡಿ ಪಾಸ್ ಆಯ್ತು, ರೆಡಿ ಆಗೋ. ಹಾಂ ಸರಿ, ಓಕೆ. ಅಶೋಕ್, ಟೈಮ್ ಆಗ್ತಾ ಆಗ್ತಾ ಏನೋ ಒಂಥರ ಟೆನ್ಷನ್ ಆಗ್ತಾ ಇದೆ. ಈ ಸಮಯದಲ್ಲಿ ನಾವು ಧೈರ್ಯವಾಗಿರ್ಬೇಕು ಶಿವಕಾಮಿ. ನಾವೇ ಗಾಬರಿ ಆಗೋದ್ರೆ ಭೈರವಿ ಗಾಬರಿ ಆಗಲ್ವಾ? ಆಮೇಲೆ ಇಂಜೆಕ್ಷನ್ ಮಾತ್ರೆ ದೇಹದಲ್ಲಿ ಕೆಲಸ ಮಾಡಲ್ಲ. ಇಲ್ಲ, ಅದಕ್ಕಲ್ಲ, ಅದು ಇನ್ನೂ ಅಮೌಂಟ್ ಬಂದಿಲ್ವಲ್ಲ. MLA ಬಂದು ರಿಸೆಪ್ಷನಲ್ಲಿ ಅಮೌಂಟ್ ಪೇ ಮಾಡೋವರೆಗೂ ನನ್ನ ಜೀವ ನನ್ನ ಹತ್ರ ಇರಲ್ಲ ಅಶೋಕ್.